ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಶೋಲ್ಡರ್ ಡ್ರಾಪ್ಸ್ ಅಂದರೆ ಭುಜ ಜಾರೋದು, ಓಕೆನಾ. ಸೊ ಇದು ಭುಜ ಜಾರುತ್ತಲ್ವಾ, ಈ ರೀತಿ ಶೋಲ್ಡರ್ ಡ್ರಾಪ್ಸ್ ಬಂದರೆ ಇದನ್ನು ಯಾವ ರೀತಿಯಾಗಿ ನಾವು ನೀಟಾಗಿ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬ್ಲೌಸಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಯಾವ ರೀತಿಯಾಗಿ ನಾವು ಸೊಲ್ಯೂಷನ್ ಮಾಡಬೇಕು ಅಂತ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ವೀಡಿಯೋಸ್ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ನಾವಿಲ್ಲಿ ಫುಲ್ಲು ಸ್ಟಿಚ್ ಮಾಡಿದ ಮೇಲೆ ಈ ಶೋಲ್ಡರ್ ಡ್ರಾಪ್ಸ್ ಆಗೋದು ಮತ್ತು ರಿಂಕಲ್ಸ್ ಬರೋದು ಹಾರ್ಮೋಲಲ್ಲಿ, ಮತ್ತು ಬ್ಯಾಕ್ ಸೈಡಲ್ಲಿ ಮತ್ತು ಲೂಸ್ ಆಗೋದು, ಈ ಥರ ತುಂಬಾ ಪ್ರಾಬ್ಲಮ್ಸ್ ಬರ್ತಿರುತ್ತೆ ಬ್ಲೌಸಲ್ಲಿ. ಸೊ ಅದನ್ನು ಕೂಡ ನಾವು ಯಾವ ರೀತಿಯಾಗಿ ನೀಟಾಗಿ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಶೋಲ್ಡರ್ ಇದೆ ಅಲ್ವಾ. ಸೊ ಈ ಶೋಲ್ಡರ್ ಡ್ರಾಪ್ಸ್ ಈ ರೀತಿ ಆಗ್ತಾಯಿದ್ರೆ ನಾವು ಸ್ಟಿಚ್ ಮಾಡಬೇಕು. ಅದನ್ನು ಯಾವ ರೀತಿಯಾಗಿ ಅಂತ ನಾನು ಒಂದು ಚಾರ್ಟ್ ಮೂಲಕ ಕೂಡ ತಿಳಿಸ್ಕೊಡ್ತೀನಿ. ಸೊ ಅದನ್ನು ಯಾವ ರೀತಿಯಾಗಿ ನಾವು ಶೋಲ್ಡರ್ನ ಸ್ಟಿಚ್ ಎಲ್ಲಿ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಬ್ಲೌಸಲ್ಲಿ ಶೋಲ್ಡರ್ ಇದೆ ಅಲ್ವಾ. ಈ ಶೋಲ್ಡರಲ್ಲಿ ನಾವು ಈ ರೀತಿ ಉಲ್ಟಾ ಮಾಡಿ, ಸೊ ಈ ರೀತಿಯಾಗಿ ಮಡ್ಚಿಬಿಟ್ಟು ನಾವು ಇದನ್ನು ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಾರ್ಮಲಾಗಿ ಒಂದು ಶೀಟ್ ತೊಗೊಂಡಿದ್ದೀನಿ ನಾನು. ಸೊ ಈ ರೀತಿಯಾಗಿ ನಾರ್ಮಲಾಗಿ ಒಂದು ಶೀಟ್ ತೊಗೊಂಡಿದ್ದೀನಲ್ವಾ, ಇದಕ್ಕೆ ನಾವು ಒಂದು ಶೋಲ್ಡರ್ ಲೈನ್ ಹಾಕ್ಕೊಳ್ಳೋಣ. ಸೊ ಈಗ ನಾವು ನೆಕ್ ಬಿಡ್ತಿಗೆ ಮತ್ತು ಶೋಲ್ಡರ್ ಪಟ್ಟಿಗೆ ಬೇಕಲ್ವಾ. ಸೊ ಹಾಗೆ ಒಂದಕ್ಕೆ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಲೈನ್ ಹಾಕ್ಕೊಂಡ್ಮೇಲೆ ನಾನು ಇಲ್ಲಿ 3 ಇಂಚು ಶೋಲ್ಡರು ಮತ್ತು 3 ಇಂಚು ನೆಕ್ ಬಿಡ್ ತೊಗೊತೀನಿ. ಸೊ ಈ ರೀತಿಯಾಗಿ ಶೋಲ್ಡರು ಮತ್ತು ನೆಕ್ ಬಿಡ್ತಾ ತೊಗೊಂಡಿದ್ಮೇಲೆ ಲೆಂತ್ ತೊಗೊಳ್ಳೋಣ. ಸೊ ನಾನು ಹಾಗೆ ಲೆಂತ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಟೇಪ್ ಅಳತೆ ಮಾಡ್ತಿಲ್ಲ, ಸಿಂಪ್ಲಿ ನಾನು ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು ಸ್ವಲ್ಪ ರೌಂಡ್ ಶೇಪಿಗೆ ಕೊಡ್ತೀನಿ. ಸೊ ಫುಲ್ಲು ಜಾಸ್ತಿ ಡೀಪ್ ಬ್ಯಾಕ್ ನೆಕ್ ಇದ್ದರೆ ನಾವು ಶೋಲ್ಡರ್ನ ಕ್ರಾಸಾಗಿ ತೊಗೊಳ್ಬೇಕು. ಸೊ ಇದು 7 ಮತ್ತು 6 ಇಂಚ್ ಇದ್ದರೆ ನಾನು ಈ ರೀತಿಯಾಗಿ ನೀಟಾಗಿ ಒಂದು ಈ ರೀತಿಯಾಗಿ ಗೇರಿ ಅಂದರೆ ಸ್ಟ್ರೇಟ್ ಲೈನಿಂದ ನಾನು ಶೋಲ್ಡರ್ ಕಟ್ ಮಾಡ್ಕೊಳ್ತೀನಿ. ಸೊ ಓಕೆನಾ. ಈ ರೀತಿಯಾಗಿ ನಾವು ಶೋಲ್ಡರ್ನ ಸ್ಟಿಚ್ ಮಾಡ್ಕೊಂಡಿರ್ತೀವಿ. ಇದೇ ರೀತಿಯಾಗಿ ನಾವು ನೀಟಾಗಿ ಶೋಲ್ಡರ್ನ ಸ್ಟಿಚ್ ಮಾಡ್ಕೊಂಡಿರ್ತೀವಿ. ಸೊ ಶೋಲ್ಡರ್ ಡ್ರಾಪ್ಸ್ ಆಗ್ತಾಯಿದ್ರೆ ನಾವು ಸಿಂಪ್ಲಿ ಇಲ್ಲಿ ನೆಕ್ ಬಿಡ್ತಿರುತ್ತಲ್ವ, ಸೊ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು, ಓಕೆನಾ. ಸೊ ತೋರಿಸ್ತೀನಿ, ಇಲ್ಲಿ ನೋಡಿ. ಈಗ ಇದು ಶೋಲ್ಡರ್ ಅಲ್ವಾ. ಸೊ ಇದು ಶೋಲ್ಡರ್ ಅಲ್ವಾ. ಸೊ ಈ ರೀತಿಯಾಗಿ ನಾವು ಇರುತ್ತಲ್ವ, ಇದನ್ನು ಈ ರೀತಿಯಾಗಿ ಮಡಚಿಟ್ಟು, ಸೊ ನೋಡಿ ಈ ರೀತಿಯಾಗಿ ಒಂದು ಲೈನ್ ಈ ರೀತಿಯಾಗಿ, ಓಕೆನಾ. ಈ ರೀತಿ ಕ್ರಾಸಾಗಿ ನಾವು ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಶೋಲ್ಡರ್ ಡ್ರಾಪ್ಸ್ ಅನ್ನೋದು ಇರೋದಿಲ್ಲ. ಸೊ ನಾವು ಈ ರೀತಿಯಾಗಿ ನೀಟಾಗಿ ನಾವು ಡೈರೆಕ್ಟಾಗಿ ಈ ರೀತಿ ಹಾಕ್ಕೊಂಡ್ರೆ ಇಲ್ಲಿ ಸ್ಲೀವಲ್ಲಿ ಮುದುಡೆ ಆಗುತ್ತೆ, ಓಕೆನಾ. ಈ ರೀತಿಯಾಗಿ ನಾವು ನೋಡಿ, ಈ ರೀತಿಯಾಗಿ ಮುದುಡೆ ಬರುತ್ತೆ. ಸೊ ಹಾಗಾಗಿ ನಾವು ಈ ಶೋಲ್ಡರ್ನ ಐತಲ್ಲ, ಕ್ರಾಸಾಗಿ ನಾವು ಶೋಲ್ಡರ್ ಮೇಲೇ ನಾವು ಸ್ಟಿಚ್ ಹಾಕ್ಕೊಳ್ತಾ ಈ ರೀತಿಯಾಗಿ ಹೋಗಬೇಕು. ಅಂದರೆ ಯಾವುದೇ ಮುದುಡೆ ಅನ್ನೋದಾಗಲಿ ಏನೋ ಪ್ರಾಬ್ಲಮ್ ಆಗಿ ಇರೋದಿಲ್ಲ. ಸೊ ಇದಾದಮೇಲೆ ನಾವು ಸ್ಲೀವಲ್ಲಿ ನಾವು ಜಸ್ಟ್ ಹಾರ್ಮೋಲ್ ಇದೆ ಅಲ್ವಾ, ಅದನ್ನು ಕೂಡ ನಾವು ನೀಟಾಗಿ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ನಾವು ಸ್ಟಿಚಲ್ಲಿ ತುಂಬಾ ಪ್ರಾಬ್ಲಮ್ ಮಾಡ್ತೀವಿ, ಅಂದರೆ ಹೊಲಿಗೆ ಇಡುವಾಗ ಕೂಡ ತುಂಬಾ ಪ್ರಾಬ್ಲಮ್ ಮಾಡ್ಕೊಳ್ತೀವಿ. ಯಾಕಂದರೆ ಇಲ್ಲಿ ಕರೆಕ್ಟಾಗಿ ನಾವು ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು, ಓಕೆನಾ. ಆರ್ಮೋಲ್ ಎಷ್ಟಿದೆ ಅಷ್ಟು ನೋಡಿ ಒಳಗೆ ನಾವು ಇಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು, ಓಕೆನಾ. ಸೊ ಇಲ್ಲಿ ಹಾರ್ಮೋಲ್ ಎಷ್ಟಿದೆ ಅಂತ ನೋಡಿ ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನಾವು ಹಾಗೆ ಹಾಕ್ಕೊಂಡ್ರೆ ಇದು ಇಲ್ಲಿ ಮುದುಡಿ ಕುಂದಿರುತ್ತೆ. ಅಂದರೆ ನಾವು ಹೆಚ್ಚು ಹಾಕಿದರೆ ಸೊ ಫಿಟ್ಟಾಗಿ ಇದು ಈ ರೀತಿ ಈಗ ಇಲ್ಲಿ ಹಾಕಿದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ಈ ರೀತಿಯಾಗಿ ಬರುತ್ತೆ. ಫಿಟ್ ಹಾಕಿದರೆ ಇಲ್ಲಿ ಸ್ಲೀವಲ್ಲಿ ಬರುತ್ತಲ್ವ, ಸ್ಲೀವ್ ಹಾಕ್ಕೊಳ್ತೀವಲ್ವ, ಸೊ ಈ ರೀತಿಗೆ ಜಾರುತ್ತೆ, ಓಕೆನಾ. ಈ ರೀತಿ ಜಾರುವಾಗ ಇಲ್ಲಿ ಶೋಲ್ಡರ್ ಡ್ರಾಪ್ಸ್ ಆಗ್ತಿರುತ್ತೆ, ಓಕೆನಾ. ಸೊ ಅದನ್ನು ಕೂಡ ನಾವು ನೀಟಾಗಿ ಒಂದು ವೇಳೆ ಫಿಟ್ ಆಯಿತು ಅಂದರೆ ಅದನ್ನು ಹೊಲಿಗೆ ಬಿಚ್ಚಿಕೊಂಡು ಸೊ ಸೈಡಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ಬೇಕು, ಓಕೆನಾ.
ಸೊ ಇದು ಒಂದು ಸೊಲ್ಯೂಷನ್ ಆಗಿದೆ ಸ್ಲೀವ್ ಸ್ಟಿಚಿಂಗಲ್ಲಿ ಹಾರ್ಮೋಲಲ್ಲಿ, ಮತ್ತು ಇದು ಕೂಡ ಒಂದಿದೆ. ಸೊ ಹಾಗೂ ಒಂದು ಸರಿ ಶೋಲ್ಡರ್ ಡ್ರಾಪ್ಸ್ ಹಾಕ್ತಾಯಿದ್ರೆ ನಾವು ಇಲ್ಲಿ ಒಂದು ಡೋರಿ ಕಟ್ಕೊಂಡ್ಬಿಡೋಣ. ಓಕೆನಾ? ಸೊ ಇಲ್ಲಿ ಒಂದು ಡೋರಿ ಹಾಕ್ಕೊಂಡ್ಬಿಡಿ. ಸೊ ಡೋರಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಶೋಲ್ಡರ್ ಡ್ರಾಪ್ಸ್ ಆದರೂ ನಾವು ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ಕಸ್ಟಮರ್ ಬ್ಲೌಸೇ ಆಗಿರಲಿ, ಸ್ವಲ್ಪ ನಿಧಾನವಾಗಿ ಆಗಿ ಶೋಲ್ಡರ್ನ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಒಂದು ವೇಳೆ ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡಿದ್ರು ಈ ಥರ ಪ್ರಾಬ್ಲಮ್ಸ್ ಬಂದರೆ ನಾವು ಈ ರೀತಿಯಾಗಿ ಇಟ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.